ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಪರ್ತಗಾಳಿಯಲ್ಲಿ 77 ಅಡಿಯ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಧರ್ಮಸಭೆ. ಶ್ರೀ ಕ್ಷೇತ್ರ ಪರ್ತಗಾಳಿಯಲ್ಲಿ ಗುರುವಾರ ಬೆಳಗ್ಗೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠ್ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಅವರು 77 ಅಡಿ ಎತ್ತರದ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಿದರು. ಶ್ರೀ ಕ್ಷೇತ್ರದಲ್ಲಿ ಸಾರ್ಧ ಪಂಚಶತಮಾನೋತ್ಸವದ ಧರ್ಮಸಭೆ ಸಂಜೆ ಜರುಗಿತು. ಜಗದ್ಗುರು ಪಾಲಿಮಾರು ಮಠ್ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಹಿತನುಡಿ ನುಡಿದು ಭೂಮಿ ಗೋವಾ ಎಂದು ಪ್ರಖ್ಯಾತವಾಗಿರುವುದನ್ನು ಪರಿವರ್ತನೆ ಮಾಡಿ ಇದೊಂದು ಪುಣ್ಯ ಭೂಮಿ, ತ್ಯಾಗ ಭೂಮಿ, ಸಾತ್ವಿಕ ಭೂಮಿಯನ್ನಾಗಿ ಪರಿವರ್ತನೆ ಮಾಡಲು ಪರ್ತಗಾಳಿ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥರು ಸಂಕಲ್ಪ ತೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಅದು ಈಡೇರಲಿ ಎಂದು ಹೇಳಿದರು. ಅವರು ಸಾರ್ಧ ಪಂಚಶತಮಾನೋತ್ಸವದ ಅಂಗವಾಗಿ ಗೋವಾದ ಪರ್ತಗಾಳಿಯಲ್ಲಿ ನಡೆಯುತ್ತಿರುವ 550ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಡೆದ ಧರ್ಮಸಭೆಯಲ್ಲಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಮೊದಲು ನೋಡಿದ ಪರ್ತಗಾಳಿ ಈಗ ನೋಡುವ ಪರ್ತಗಾಳಿ ಅಜಗಜಾಂತರ ವ್ಯತ್ಯಾಸವಾಗಿದೆ. ಹೊಸ ಪರ್ತಗಾಳಿ ನೀಡುವ ಮೂಲಕ ಗುರುಗಳು ಪರಿವರ್ತನೆಗೆ ನಾಂದಿ ಹಾಡಿದ್ದಾರೆ. ರಾಮಚಂದ್ರ ತೀರ್ಥರು ಮಾಧವ ಎನ್ನುವ ವಟುವಿಗೆ ಸನ್ಯಾಸ ದೀಕ್ಷೆ ಮಾತ್ರವಲ್ಲದೆ ಪೀಠಾಧಿಪತ್ಯವನ್ನು ನೀಡಿ ನಾರಾಯಣ ತೀರ್ಥರನ್ನಾಗಿ ಅನುಗ್ರಹಿಸಿದ್ದಾರೆ. ಜಗತ್ತಿನಲ್ಲೇ ಬದರಿಯಂತಹ ಶ್ರೇಷ್ಠ ಕ್ಷೇತ್ರದ ಪ್ರಣವ ಮಂತ್ರವನ್ನು ಉಪದೇಶಿಸಿ ಸನ್ಯಾಸತ್ವವನ್ನು ನೀಡಿದ್ದು ಸಮಾಜಕ್ಕೆ ಸಿಕ್ಕಿದ ದೊಡ್ಡ ಭಾಗ್ಯ. ನಾರಾಯಣ ತೀರ್ಥರು ಆಶ್ರಮವನ್ನು ಹೇಗೆ ಅಲ್ಲಿ ಸ್ಥಾಪಿಸಿದರೋ ಹಾಗೆ ನಮ್ಮ ವಿದ್ಯಾಧೀಶ ತೀರ್ಥರು ದಿಗ್ವಿಜಯ ರಾಮನನ್ನು ಶಿಮವತ್ ಪರ್ವತದಿಂದ ಆರಂಭಿಸಿ ದಕ್ಷಿಣದ ಕೊನೆಯ ತನಕ ಕರೆದುಕೊಂಡು ಬಂದು ರಾಮದೇವರ ಪ್ರತಿಷ್ಠೆ ಮಾಡಲಿದ್ದಾರೆ ಎಂದರೆ ಅವರಿಗೆ ಎಲ್ಲ 23 ಯತಿಗಳ ಅನುಗ್ರಹವಾಗಿದೆ. 5 ಗಂಗೆಗಳು ಕೂಡುವ ಸ್ಥಳದಲ್ಲಿ ಮಠ ಪ್ರಾಪ್ತವಾಗಿದ್ದು ಈ ಬಾರಿ ಅಲ್ಲಿ ಚಾತುರ್ಮಾಸ ವ್ರತ ನಡೆಸಿ ಎಲ್ಲಾ ಭಕ್ತರು ಅಲ್ಲಿ ಬಂದು ಸಾಲಿಗ್ರಾಮದ ಸ್ಪರ್ಶ ಮಾಡುವ ಅವಕಾಶ ಕಲ್ಪಿಸಿ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ಯಾರು ರಾಮನನ್ನು ಪ್ರತಿಷ್ಠಾಪನೆ ಮಾಡಿದರೋ ಅವರೇ ಪರ್ತಗಾಳಿಯಲ್ಲಿ 77 ಅಡಿ ಎತ್ತರದ ವಿಗ್ರಹವನ್ನು ಅನಾವರಣ ಮಾಡಲಿದ್ದಾರೆ. 7 ಅಂದರೆ ರಾಮನ ಸಂಖ್ಯೆ. ರಾಮಾಯಣದಲ್ಲಿ 7 ಕಾಂಡಗಳಿವೆ. ಅದನ್ನೇ ನೆನಪಿಸುವ 7 ಮತ್ತು 7 ಅಡಿ ರಾಮನ ಪ್ರತಿಮೆ ಅನಾವರಣವಾಗಲಿದೆ. ರಾಮನ ಕೈಯಲ್ಲಿ ಬಿಲ್ಲು ಇದೆ, ಬಾಣ ಇದೆ. ಒಮ್ಮೆ ಬಾಣ ಎತ್ತಿದರೆ ಯಾರಾದರೂ ಬೀಳಲೇಬೇಕು. ಯಾರು ಬೀಳಬೇಕು ಎಂದರೆ ತಾಂಡವ ನೃತ್ಯ ಮಾಡುವ ಉಗ್ರ ಕೃತ್ಯ ಇಳಿದಿರುವ ಸಮುದಾಯ ಕೆಳಗೆ ಬೀಳಬೇಕು. ಸನಾತನ ಧರ್ಮವನ್ನು ದೂಷಣೆ ಮಾಡುವಂತಹ ದುಷ್ಟ ಶಕ್ತಿಗಳ ದಮನವಾಗಬೇಕು. ರಾಮನ ಎದುರಿನಲ್ಲಿ ಧರ್ಮಧ್ವಜ ಹಾರಾಡುತ್ತಾ ಇದೆ ಎಂದರೆ ಇನ್ನು ಭಾರತಕ್ಕೆ ಭಯವಿಲ್ಲ. ಪರ್ತಗಾಳಿಯಲ್ಲೂ ರಾಮ ಬಿಲ್ಲು ಬಾಣ ಹಿಡಿದು ಸನಾತನ ಧರ್ಮವನ್ನು ರಕ್ಷಣೆ ಮಾಡಲಿ, ಉಗ್ರರ ತಲೆದಂಡವಾಗಲಿ, ಸಮಾನ ನಾಗರಿಕತೆ ಸಂಹಿತೆ ಮತ್ತೊಮ್ಮೆ ಬರಲಿ ಎಂದು ಹಾರೈಸುತ್ತೇನೆ. ಈ ಎಲ್ಲಾ ಕಾರ್ಯಗಳಿಗೂ 550 ವರ್ಷದ ಉತ್ಸವ ನಾಂದಿಯಾಗಲಿ ಎಂದು ಭಕ್ತರಿಗೆ ಆಶೀರ್ವಚನ ನೀಡಿದರು. ಆರಂಭದಲ್ಲಿ ಪಾಲಿಮಾರು ಮಠದ ಪಟ್ಟ ಶಿಷ್ಯ ಶ್ರೀಮದ್ ವಿದ್ಯಾರಾಜೇಶ್ವರ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಪರ್ತಗಾಳಿ ಎನ್ನುವುದು ಒಂದು ಪವಿತ್ರ ಗಾಳಿಯಾಗಿದೆ. ಇಲ್ಲಿ ರಾಮನ ನೆಲೆ ಮಠದ ದೇವರ 550 ವರ್ಷದ ಸಂಭ್ರಮಾಚರಣೆ ನಡೆಯಲಿದೆ. ಜಿಎಸ್ಬಿ ಸಮಾಜವನ್ನು ಮುನ್ನಡೆಸುವ ಗುರುಗಳು ಒಂದು ಆದೇಶ ಮಾಡಿದರೂ ಸಮಾಜ ಬಾಂಧವರು ಪಾಲಿಸುತ್ತಾರೆ. ಬಟ್ಟೆಯಲ್ಲಿದ್ದ ಬಣ್ಣವನ್ನು ಹೇಗೆ ಬೇರೆ ಮಾಡಲು ಸಾಧ್ಯವಿಲ್ಲವೋ ಹಾಗೆ ಉಭಯ ಮಠಗಳ ಬಾಂಧವ್ಯ ವೃದ್ಧಿಸಲಿದೆ ಎಂದು ಅವರು ಆಶೀರ್ವಚನ ನೀಡಿದರು. ಕೊನೆಯಲ್ಲಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠ್ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ ಪಾಲಿಮಾರು ಮಠದ ಉಭಯ ಶ್ರೀಗಳ ಸಂಗಮ ಮಾತ್ರವಲ್ಲದೆ ಉಭಯ ಮಠಗಳ ಆರಾಧ್ಯ ದೇವರ ಸಂಗಮವೂ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಮಾಡುವಾಗ ಅಷ್ಟಮಠದ ಯತಿಗಳಲ್ಲಿ ಒಬ್ಬರಾದ ಪೇಜಾವರ ಮಠದ ಯತಿಗಳು ಅಲ್ಲಿದ್ದರು. ಇಲ್ಲಿಯೂ ರಾಮನ ಪ್ರತಿಮೆ ಅನಾವರಣ ಮಾಡುವಾಗ ಅಷ್ಟಮಠದ ಉಭಯ ಗುರುಗಳ ಆಗಮನವಾಗಿರುವುದು ಇದೊಂದು ಸುಯೋಗ. ನರೇಂದ್ರ ಮೋದಿಯವರು ಕೃಷ್ಣನ ದರ್ಶನ ಪಡೆದು ಮೂರ್ತಿ ಅನಾವರಣ ಮಾಡಲಿದ್ದಾರೆ. ಪಾಲಿಮಾರು ಮಠದಿಂದಲೇ ಪರ್ತಗಾಳಿ ಮಠದ ಬೇರು ಆರಂಭವಾಗಿದ್ದು ಮೊದಲ ಗೌರವ ಪಾಲಿಮಾರು ಮಠಕ್ಕೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಮೊದಲ ಧರ್ಮಸಭೆಯಲ್ಲಿ ಗುರುಗಳ ಅನುಗ್ರಹವಾಗಿದೆ. ಮುಂದೆಯೂ ಇದು ಪುಣ್ಯ ಭೂಮಿಯಾಗಬೇಕು ಎಂದರೆ ಗುರುಗಳ ಆಗಮನವಾಗುತ್ತಲೇ ಇರಬೇಕು ಎಂದು ಆಮಂತ್ರಣ ನೀಡಿದರು.
ಈ ಸಂದರ್ಭದಲ್ಲಿ ಗಣ್ಯರಾದ ಶಿವಾನಂದ್ ಸಾಲಗಾಂವ್ಕರ್, ಪ್ರದೀಪ್ ಪೈ, ಮುಕುಂದ್ ಪೈ, ಟಿವಿ ಮೋಹನ್ ದಾಸ್ ಪೈ, ಕೆ ಉಲ್ಲಾಸ್ ಕಾಮತ್ ಇದ್ದರು. ರಾಮಕೃಷ್ಣ ಭಟ್ ಬ್ರಹ್ಮಾವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಹಳದಿಪುರದ ಎಚ್ಎನ್ ಪೈ ಕಾರ್ಯಕ್ರಮ ನಿರ್ವಹಿಸಿದರು.